10 ಸೆಪ್ಟೆಂಬರ್ 2022. ಪ್ರಾಯಶಃ ರಿಷಬ್ ಶೆಟ್ಟಿಯೇ ಊಹಿಸಿರ್ಲಿಕ್ಕಿಲ್ಲ ಅವರಿಗೆ ಈ ಒಂದು ದಿನ ತನ್ನ ಅದೃಷ್ಟದ ಬಾಗಿಲು ತೆರೆಯುವ ದಿನ ಆಗುತ್ತೆ ಎಂದು. ರಾತ್ರೋರಾತ್ರಿ ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಬಿಡ್ತಾರೆ. ಹೋದಲ್ಲೆಲ್ಲ ಮಾಧ್ಯಮದವರ ಕ್ಯಾಮೆರಾ ಕಣ್ಣು ರಿಷಬ್ ಶೆಟ್ಟಿ ಅವರನ್ನೇ ಹುಡುಕುತ್ತಿರುತ್ತೆ. ಇದಕ್ಕೆ ಕಾರಣ ಇದೇ ಕಾಂತಾರ. ಹೌದು, ಕೇವಲ 14 ಕೋಟಿ ಖರ್ಚು ಮಾಡಿ 400 ಕೋಟಿಗೂ ಅಧಿಕ ತನ್ನ ಬೊಕ್ಕಸಕ್ಕೆ ಹಾಕಿಕೊಂಡ ಹೊಂಬಾಳೆ ಫ್ರೆಂಡ್ಸ್ ಕೂಡ ಊಹಿಸಿರ್ಲಿಕ್ಕಿಲ್ಲ ಇದು ಪ್ಯಾನ್ ಇಂಡಿಯಾ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಒಂದು ಅಂಶ ನೀವಿಲ್ಲಿ ಗಮನಿಸಬೇಕು. ಇಡೀ ದೇಶವೇ ಕಾಂತಾರವನ್ನ ಕೇವಲ ಒಂದು ಮನರಂಜನಾ ಸಿನಿಮಾ ಅಂತ ನೋಡಿತ್ತು. ಆದರೆ ಇದರ ಹಿಂದಿನ ಅಸಲಿಯತ್ತೇ ಬೇರೆ ಇದೆ. ಕಾಂತಾರ ಸಿನಿಮಾ ತುಳುನಾಡಿನವರಿಗೆ ಆಧ್ಯಾತ್ಮಿಕ ಭಾವನೆಯಾಗಿತ್ತು. ಅದಕ್ಕೆ ಕಾರಣ ನಿಮಗೆ ಗೊತ್ತೇ ಇರೋ ಹಾಗೆ ಈ ಕಾಂತಾರ ಸಿನಿಮಾದಲ್ಲಿ ಬರುವ ದೈವ ಪಂಜುರ್ಲಿ. ದೈವ ಪಂಜುರ್ಲಿ ತುಳುನಾಡಿನವರಿಗೆ ಆರಾಧ್ಯ ದೈವ ಎನ್ನೋದ್ರಲ್ಲಿ ಡೌಟೇ ಇಲ್ಲ. ಸ್ನೇಹಿತರೆ, ಪ್ರಾರಂಭದಲ್ಲಿ ತುಳುನಾಡಿನ ದೈವದ ಪ್ರಭಾವ ಎಷ್ಟಿದೆ ಎಂದು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದಿದ್ದಕ್ಕೆ ಪಂಜುರ್ಲಿ ದೈವದ ಆರಾಧಕರು ರಿಷಬ್ ಶೆಟ್ಟಿಯನ್ನ ಹಾಡಿ ಹೊಗಳಿದ್ರು. ಸ್ವತಃ ರಿಷಬ್ ಶೆಟ್ಟಿಯೇ ತುಳುನಾಡಿನವರಾಗಿದ್ದರಿಂದ ಅವರು ಕೂಡ ಈ ದೈವದ ಪಾತ್ರ ಮಾಡುವಾಗ ಅನುಸರಿಸಿದ ಭಕ್ತಿ ಕೆಲವು ನಿಯಮಗಳನ್ನ ಸಂದರ್ಶನವೊಂದರಲ್ಲಿ ಬಿಚ್ಚಿ ಹೇಳಿದ್ರು. ಆದ್ರೆ ಅದು ಅಷ್ಟಾಗಿ ಜನಕ್ಕೆ ತಲುಪಲಿಲ್ಲ. ಮೊದಲೇ ಪಂಜುರ್ಲಿ ದೈವದ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದ ಕೆಲ ಜನರು ಟಿವಿ ಮಾಧ್ಯಮದವರು ವ್ಯೂಸ್ ಹಾಗೂ ಟಿಆರ್ಪಿ ಗಳಿಸುವ ಭರದಲ್ಲಿ ಪಂಜುರ್ಲಿಯ ಅನುಕರಣೆ ಮಾಡುವುದು ಹಾಗೂ ಆಚರಣೆಯನ್ನ ಸರಿಯಾಗಿ ಅರಿಯದೆ ಹಣ ಗಳಿಸಲು ರೀಲ್ಸ್ ಮಾಡುತ್ತಾ ಅದೆಷ್ಟೋ ವಿಡಿಯೋಗಳು ಕ್ಷಣ ಮಾತ್ರದಲ್ಲಿ ವೈರಲ್ ಆದವು. ಇತ್ತ ರಿಷಬ್ ಶೆಟ್ಟಿ ಅವರು ಸಿನಿಮಾ ಸಕ್ಸಸ್ ಸಂಭ್ರಮದಲ್ಲಿ ಇದ್ದರೆ ಹೊರತು ಯಾವುದನ್ನ ಗಮನಿಸಲು ಸಮಯವೇ ಇಲ್ಲದಾಯಿತು. ಆದ್ರೆ ಇದೆಲ್ಲವನ್ನ ಗಮನಿಸುತ್ತಿದ್ದು ಪಂಜುರ್ಲಿ ದೈವದ ಆರಾಧಕರು. ತಮ್ಮ ಪಂಜುರ್ಲಿ ದೈವಕ್ಕೆ ಆಗುತ್ತಿದ್ದ ಅವಮಾನವನ್ನ ನೋಡಿ ಹೀಗೆ ಮಾಡಬೇಡಿ ಎಂದು ಎಷ್ಟು ಹೇಳಿದ್ರೂ ಜನ ಲೆಕ್ಕಕ್ಕೆ ತೆಗೆದುಕೊಳ್ತಿರ್ಲಿಲ್ಲ. ಆದ್ರೆ ಪಂಜುರ್ಲಿ ದೈವದ ಆರಾಧಕರು ನೋವಿನಲ್ಲಂತೂ ಇದ್ದದ್ದು ನಿಜ. ಇನ್ನು ಕನಿಷ್ಠ ಸಿನಿಮಾದ ಪ್ರಾರಂಭದಲ್ಲಿ ಒಂದು ಡಿಸ್ಕ್ಲೈಮರ್ ಕೊಟ್ಟು ಈ ರೀತಿ ಅನುಕರಣೆ ಮಾಡಬೇಡಿ ಅನ್ನುವಷ್ಟು ಸಮಯ ಇಲ್ಲದಾಯ್ತಾ ರಿಷಬ್ ಶೆಟ್ಟಿ ಅಂಡ್ ಟೀಮ್ಗೆ ಎಂದು ರಿಷಬ್ಗೂ ಕೆಟ್ಟ ಹೆಸರು ತಗುಲಾಕಿಕೊಳ್ಳೋಕೆ ಶುರುವಾಯಿತು. ನೋಡಿ ಫ್ರೆಂಡ್ಸ್, ಮಕ್ಕಳು ತಂದೆ ಬಳಿ ಖರ್ಚು ಮಾಡಲು ಹಣ ಕೇಳ್ತಾರೆ ಹೊರತು ತಂದೆಯನ್ನೇ ಮಾರಿ ಹಣ ಮಾಡುವ ಕೆಲಸಕ್ಕೆ ಇಳಿಯುವುದಿಲ್ಲ. ಹಾಗೆ ದೇವರ ಬಳಿ ಯಶಸ್ಸು ಸಂಪತ್ತನ್ನ ಕೈ ಚಾಚಿ ಬೇಡಬೇಕೆ ಹೊರತು ದೇವರನ್ನೇ ಮಾರಿ ಹಣ ಸಂಪಾದಿಸುವುದು ಎಷ್ಟು ಸರಿ ಅಂತ ಹೇಳ್ತಾ ಇದ್ದಾರೆ ಜನರು. ಹಣದ ಯಶಸ್ಸಿನ ಅಮಲಿನಲ್ಲಿ ಇದ್ದಂತಹ ರಿಷಬ್ ಶೆಟ್ಟಿಗೆ ಇದು ಅರಿವಿಗೆ ಬರಲಿಲ್ಲ. ಅದಾಗಲೇ ಕಾಂತಾರ 2 ಅಂದರೆ ಕಾಂತಾರ ಚಾಪ್ಟರ್ 1 ಶೂಟ್ ಮಾಡಲು ಶುರು ಮಾಡಿದ್ದರು. ಇಲ್ಲಿಂದ ನೋಡಿ ಶುರುವಾಗುತ್ತೆ. ಕಾಂತಾರ 2 ಸಿನಿಮಾ ಶೂಟಿಂಗ್ ಆದ ಕೆಲವೇ ತಿಂಗಳುಗಳಲ್ಲಿ ಒಂದೊಂದೇ ಸಮಸ್ಯೆ ಎದುರಾಗುತ್ತಾ ಹೋಗುತ್ತೆ. ಮೊದಲನೇದಾಗಿ ಶೂಟಿಂಗ್ ಸೆಟ್ ನಲ್ಲಿ ಅರಣ್ಯಕ್ಕೆ ಬೆಂಕಿ ಹಚ್ಚಿ ಹಾನಿ ಮಾಡಿರುವುದಾಗಿ ರಿಷಬ್ ಶೆಟ್ಟಿ ಮೇಲೆ FIR ದಾಖಲಾಗುತ್ತೆ. ಅದಾದ ಮೇಲೆ ಸಹ ಕಲಾವಿದರು ಸಾಗುತ್ತಿದ್ದ ಮಿನಿ ಬಸ್ ಅಪಘಾತವಾಗುತ್ತೆ. ತಲೆಕೆಡಿಸಿಕೊಂಡ ರಿಷಬ್ ಶೆಟ್ಟಿ ಪತ್ನಿಯೊಂದಿಗೆ ದಿನಾಂಕ ಏಪ್ರಿಲ್ 7 ಪಂಜುರ್ಲಿ ದೈವಸ್ಥಾನದ ಬಳಿ ಹೋಗ್ತಾರೆ. ಅಂದು ಪಂಜುರ್ಲಿ ದೈವ ಕೊಟ್ಟಂತ ನುಡಿ ರಿಷಬ್ ಶೆಟ್ಟಿಗೆ ನಡುಕ ಹುಟ್ಟಿಸುತ್ತೆ. ಹೌದು, ಪಂಜುರ್ಲಿ ಅಂದು ಹೇಳಿದ್ದೇನು ಗೊತ್ತಾ, ನಿನ್ನ ಕುಟುಂಬ ಹಾಳು ಆಗುವುದರಲ್ಲಿದೆ ಎಂದು. ನೋಡಿ, ಇಲ್ಲಿ ಕುಟುಂಬ ಅಂದರೆ ಬರೀ ಪತ್ನಿ ಮಕ್ಕಳು ಅನ್ನುವುದಕ್ಕಿಂತ ರಿಷಬ್ ಶೆಟ್ಟಿಯ ಶೂಟಿಂಗ್ ಸೆಟ್ ನ ಟೀಮ್ ಅಂತಾನು ಅಂದುಕೊಂಡ್ರೆ ತಪ್ಪಿಲ್ಲ. ದಿನಾಂಕ 6 ಮೇರಂದು ಸೌಪರ್ಣಿಕ ನದಿಯಲ್ಲಿ ಬಿದ್ದು ಕಾಂತಾರ ತಂಡದ ಜೂನಿಯರ್ ಕಲಾವಿದ ಸಾವನ್ನಪ್ತಾನೆ. ಈ ಸುದ್ದಿ ಅಷ್ಟು ಸುದ್ದಿ ಮಾಡದೆ ಹಾಗೆ ಮಾಸಿ ಹೋಯಿತು ಅನ್ನುವಷ್ಟರಲ್ಲಿ ಇದಾದ ಒಂದೇ ವಾರಕ್ಕೆ ಅಂದ್ರೆ ಮೇ 12 ಕಾಂತಾರ 2 ನಡೆಸುತ್ತಿದ್ದ ಖ್ಯಾತ ಕಾಮಿಡಿ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ರಾಕೇಶ್ ಪೂಜಾರಿ ಸುದ್ದಿ ಅಂತೂ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತೆ. ಈಗ ಕಾಂತಾರ ಸಿನಿಮಾದಲ್ಲಿ ಏನೋ ಸಮಸ್ಯೆ ಇದೆ ಎಂದು ಹಲವರು ಮಾತನಾಡಿಕೊಂಡ್ರೆ ಇದು ಕಾಕತಾಳೀಯ ಎಂದು ಕೆಲವರು ಸುಮ್ಮನಾಗ್ತಾರೆ. ನೋಡಿ ಫ್ರೆಂಡ್ಸ್, ಇದಾಗಿ ಸರಿಯಾಗಿ ಒಂದೇ ತಿಂಗಳಿಗೆ ಅಂದರೆ 12 ಜೂನ್ 2025 ಕಾಂತಾರ ಟೀಮ್ನ ಇನ್ನೋರ್ವ ಯುವ ಕಲಾವಿದ ವಿಜು ವಿಕೆ ಇದೇ ರೀತಿ ಹೃದಯಾಘಾತದಿಂದ ಮರಣ ಹೊಂದುತ್ತಾರೆ. ಇಷ್ಟೆಲ್ಲ ಸಾವು ನೋವು ಸಂಭವಿಸಿದ ಮೇಲೆ ಈಗ ಕೆಲ ಜನ ಹೇಳೋಕೆ ಶುರು ಮಾಡ್ತಾ ಇದ್ದಾರೆ, ಇದು ಪಂಜುರ್ಲಿ ದೈವಕ್ಕೆ ಮಾಡಿದ ಅಪಮಾನ ಹಾಗೂ ದೈವ ಆರಾಧಕರನ್ನ ನಿಂದಿಸಿದ ಕರ್ಮದ ಫಲ ಎಂದು. ನೋಡಿ, ದೈವಕ್ಕೆ ನಿಂದನೆ ಆಗಿದ್ರೆ ಅದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಅಮಾಯಕರ ಬಲಿ ಪಡೆಯೋದು ಎಷ್ಟು ಸರಿ.
ಅಥವಾ ಇದೊಂದು ಕಾಕತಾಳೀಯವಾಗಿದ್ರೆ ಇಷ್ಟೊಂದು ಅವಘಡ, ಮೂರು ಸಾವು, ಅಷ್ಟು ದೊಡ್ಡ ನಿರ್ಮಾಣ ಸಂಸ್ಥೆಯ ಒಂದೇ ಸಿನಿಮಾದಲ್ಲಿ ನಟಿಸುವವರದ್ದು ಹೇಗೆ? ನಿಜಕ್ಕೂ ಇದೊಂದು ನಿಗೂಢವಾಗಿದೆ. ಸ್ನೇಹಿತರೆ, ನಿಮಗೆ ಇದರ ಬಗ್ಗೆ ಏನನ್ಸುತ್ತೆ? ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಕಾವ್ಯ ಧ್ವನಿ. ಧನ್ಯವಾದಗಳು.